7 days 1 day ಮೆನು ಸೀರೀಸ್ ನಲ್ಲಿ ಇವತ್ತು ಡೇ 5. ಇವತ್ತಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ ಗೆ ತೊಗರಿ ಬೇಳೆ ಅಡೆ ದೋಸೆ ಹಾಗೂ ಪುದೀನ ಚಟ್ನಿನ ಮಾಡಿದೀವಿ. ಲಂಚ್ ಗೆ ವೆಜ್ ಬಿರಿಯಾನಿ ಹಾಗೂ ಸೌತೆಕಾಯಿ ರೈತನ ಮಾಡಿದೀವಿ ಹಾಗೂ ನೈಟ್ ಡಿನ್ನರ್ ಗೆ ಗೋಧಿ ರವೆ ಉಪ್ಪಿಟ್ಟು ಜೊತೆಗೆ ತೆಂಗಿನಕಾಯಿ ಚಟ್ನಿನ ಮಾಡಿದೀವಿ. ಈ 3 ರೆಸಿಪಿಗಳು ಸಹ ಬೇರೆ ಬೇರೆ. ಈ 5 ದಿನವೂ ಸಹ ಯಾವುದು ಕೂಡ ರಿಪೀಟ್ ಆಗದೆ ಸುಲಭವಾಗಿ ಮಾಡ್ಕೊಳ್ಳೋ ತರ ಟೇಸ್ಟ್ ಆದ ಮೆನುನ ಮಾಡಿ ತೋರಿಸ್ತಾ ಇದೀವಿ. ಈ ತರ ಮಾಡ್ಬೇಕಾದ್ರೆ ಚಿಕ್ಕ ಮಕ್ಕಳಿಂದ ದೊಡ್ಡೋರ್ವರೆಗೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಎಲ್ಲವೂ ಸಹ ಹೆಲ್ತಿ ಆಗಿರ್ಬೇಕು ಅಂತ ಈ ತರ ಸಿಂಪಲ್ ಮೆನುನ ಪ್ಲಾನ್ ಮಾಡಿ ತೋರಿಸ್ತಾ ಇದೀವಿ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಗೆ ತೊಗರಿ ಬೇಳೆ ದೋಸೆ ಮಾಡಬೇಕು ಅಂತಂದ್ರೆ ನೈಟ್ ತೊಗರಿ ಬೇಳೆ ಹಾಗೂ ಅಕ್ಕಿನ ನೆನ್ಸಿಟ್ಕೊಂಡು ಬೆಳಗ್ಗೆ ಇದನ್ನ ರುಬ್ಬಿ ಅವಾಗ್ಲೇ ದೋಸೆ ಹಾಕಬಹುದು. ಇದ್ರ ಜೊತೆಗೆ ಖಾರ ಚಟ್ನಿ, ತೆಂಗಿನಕಾಯಿ ಚಟ್ನಿ ಅಂತ ಯಾವ್ದ್ ಬೇಕಾದ್ರೂ ಮಾಡಬಹುದು. ಇವತ್ತು ನಾವು ಪುದೀನ ಚಟ್ನಿನ ಮಾಡಿದೀವಿ. ಇದಾದ್ಮೇಲೆ ತರಕಾರಿ ಜಾಸ್ತಿ ಬಳಸಬೇಕು ಅಲ್ವಾ, ಮಧ್ಯಾಹ್ನ ಲಂಚ್ ಗೆ ಜಾಸ್ತಿ ತರಕಾರಿಗಳನ್ನ ಹಾಕಿ ತುಂಬಾನೇ ರುಚಿಯಾದ ವೆಜ್ ಬಿರಿಯಾನಿನ ಮಾಡಿದೀವಿ. ಇದನ್ನ ಒಂದ್ಸರಿ ಜೀರಿಗೆ ಸಂಬಾ ಅಕ್ಕಿ ಹಾಕಿ ಮಾಡಿ ನೋಡಿ, ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನೈಟ್ ಡಿನ್ನರ್ ಗೆ ಹೆಲ್ತಿ ಆಗಿಯೂ ಇರಬೇಕು, ಅದೇ ಸಮಯ ಸುಲಭವಾಗಿ ಮಾಡ್ಕೋಬೇಕು ಅಂತ ಗೋಧಿ ರವೆನಲ್ಲಿ ಉಪ್ಪಿಟ್ಟನ್ನ ಮಾಡಿದೀವಿ. ತುಂಬಾ ಜನ ಉಪ್ಪಿಟ್ಟು ಅಂದ್ರೆ ಬೇಡ ಅಂತ ಹೇಳ್ತಾರೆ ಅಲ್ವಾ, ಆದ್ರೆ ಒಂದ್ಸರಿ ಈ ತರ ಟ್ರೈ ಮಾಡಿ ನೋಡಿ, ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ತೆಂಗಿನಕಾಯಿ ಚಟ್ನಿನ ಮಾಡಿ ಈ ಎರಡರ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿರುತ್ತೆ.